ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ಮೆಸೇಜ್ ಏನಿದೆ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಹಾಗೆಯೇ ಮೇ 23, 24ನೇ ತಾರೀಕು ಚಕ್ರ ಧ್ಯಾನ ಹಾಗೆ ಸಾಧನೆ ಈ ಒಂದು ಆನ್ಲೈನ್ ಕ್ಲಾಸ್ ನಡೀತಾ ಇದೆ. ಯಾರೆಲ್ಲ ಜಾಯಿನ್ ಆಗಬೇಕಂತಿದ್ದೀರಾ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿಬಿಟ್ಟು ಜಾಯಿನ್ ಆಗ್ಬೋದು. ಡೀಟೇಲ್ ಎಲ್ಲದು ಕೂಡ ವಿಡಿಯೋದ ಕೊನೆಯಲ್ಲಿ ಏನು ಕ್ಲಾಸಿನ ಡೀಟೇಲ್ಸ್ ಎಲ್ಲದು ಕೂಡ ವಿಡಿಯೋ ಲಾಸ್ಟಲ್ಲಿ ಕೊಟ್ಟಿರ್ತೀನಿ. ಸೊ ಚೆಕ್ ಮಾಡಿಬಿಟ್ಟು ನೀವು ಅದ್ರ ಬಗ್ಗೆ ತಿಳ್ಕೊಂಡು ಜಾಯಿನ್ ಆಗಬಹುದು. ಓಕೆನಾ? ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ನೀವೆಲ್ಲರೂ ಕೂಡ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕಮೆಂಟಲ್ಲಿ ತಿಳಿಸ್ತೀರಾ ಐ ಆಮ್ ರೆಡಿ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಸೊ ಸಾಕಷ್ಟು ಜನ ಪಾಸಿಟಿವ್ ಆಗಿ ನನ್ನ ಹತ್ರ ನಿಮ್ಮ ಶೇರಿಂಗ್ಸ್ಗಳನ್ನೆಲ್ಲ ಮಾಡ್ತಾ ಇದ್ದೀರಾ. ವೆರಿ ಗುಡ್. ನಿಮ್ಮ ಥಾಟ್ಸ್, ನಿಮ್ಮ ಯೋಚನೆ ಯಾವಾಗ ಪಾಸಿಟಿವ್ ಆಗೋಕ್ಕೆ ಶುರು ಆಗುತ್ತೆ, ನಿಮ್ಮ ರಿಲೇಷನ್ಶಿಪ್ಪಲ್ಲೂ ಪಾಸಿಟಿವ್ ಆಗೋಕ್ಕೆ, ಚೇಂಜಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಶುರು ಆಗುತ್ತೆ. ಓಕೆ, ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇದ್ರ ಜೊತೆಗೆ ನಾನು ಟ್ಯಾರೋ ರೀಡಿಂಗ್ನು ಕೂಡ ಮಾಡ್ತೀನಿ. ಓಕೆ, ಎರಡು ಕೂಡ ಇರುತ್ತೆ. ಎಷ್ಟು ಎನರ್ಜಿ ಬರುತ್ತೆ ಅಷ್ಟು ಇಲ್ಲಿ ನಿಮ್ಮ ಪರ್ಸನ್ ಸೀಕ್ರೆಟ್ ಲವ್ ಮೆಸೇಜ್ನ ತೆಗೆದ್ಬಿಟ್ಟು ಹೇಳ್ತೀನಿ, ಸರಿನಾ? ಸ್ಟಾರ್ಟ್ ಮಾಡೋಣ. ನನ್ನ ಜೀವ, ನನ್ನ ಉಸಿರು ನೀನೇ, ನನ್ನ ಪ್ರಪಂಚನೇ ನೀನು. ನಿಮ್ಮ ಪರ್ಸನ್ ನಿಮ್ಮನ್ನು ಅವರ ಜೀವಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಅವರೇ ಉಸಿರಾಗಿದ್ದೀರಾ, ನೀವು ಅವರ ಉಸಿರು ನೀವಾಗಿದ್ದೀರಾ ಅಂತ. ನನಗೆ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಆಸೆ. ಓಕೆ, ಸೊ ರೊಮ್ಯಾಂಟಿಕ್, ನಿಮ್ಮ ಪರ್ಸನ್ ಸ್ವಲ್ಪ ರೊಮ್ಯಾಂಟಿಕ್ ಆಗಿದ್ದಾರೆ ಅಂತೇಳಿ ಕಾಣಿಸ್ತಾ ಇದೆ. ಓಕೆ, ಐ ವಾಂಟ್ ಟು ಡೇಟ್ ಯು. ಓಕೆ, ಅವರಿಗೆ ನಿಮ್ಮ ಜೊತೆಗೆ ಡೇಟ್ ಮಾಡಬೇಕನ್ನುವಂತಹ ಆಸೆ ಇದೆ. ಆ್ಯಂಡ್ ಅವ್ರು ಕೇಳ್ತಾ ಇದ್ದಾರೆ ಕೂಡ, ಅವ್ರ ಮನಸ್ಸಲ್ಲಿರುವಂತಹ ಒಂದು ಸೀಕ್ರೆಟ್ ಲವ್ ಮೆಸೇಜ್ ಕೂಡ ಇದಾಗಿದೆ. ಓಕೆ, ರಿಯೂನಿಯನ್. ವಾವ್, ನೋಡ್ಬೋದು ರಿಯೂನಿಯನ್ ಬರ್ತಾ ಇದೆ. ಯಾರಾದರೂ ಬ್ರೇಕಪ್ಪಲ್ಲಿದ್ದೀರಾ ಆ್ಯಂಡ್ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಡೋಂಟ್ ವರಿ, ಚಿಂತೆ ಮಾಡಬೇಡಿ, ರಿಯೂನಿಯನ್ ಬರ್ತಾ ಇದೆ. ಓಕೆ, ಸೊ ವೆರಿ ಸೂನ್ ನಿಮ್ಮಿಬ್ಬರ ಮಧ್ಯೆ ಒಂದು ರಿಯೂನಿಯನ್ ರೀಸ್ಟಾರ್ಟ್ ಆಗತ್ತೆ ಅನ್ನುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಪಾಸಿಟಿವ್. ಯುವರ್ ಐಸ್ ಆರ್ ಸೋ ಬ್ಯೂಟಿಫುಲ್. ಓಕೆ, ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಎಸ್, ನಿಮ್ಮ ಕಣ್ಣವರಿಗೆ ತುಂಬಾ ಇಷ್ಟ, ಅಥವಾ ನಿಮ್ಮ ಪರ್ಸನ್ ನಿಮಗೆ ಯಾವಾಗಲೂ ಹೇಳ್ತಿರ್ಬೋದು ನಿನ್ನ ಕಣ್ಣಂದರೆ ನಂಗೆ ಇಷ್ಟ, ಅಥವಾ ನಿನ್ನ ಕಣ್ಣನ್ನು ನೋಡಿನೇ ನಾನು ನಿನ್ನನ್ನು ಇಷ್ಟಪಟ್ಟಿದ್ದು, ಅಥವಾ ಇಲ್ಲಿ ನಿನ್ನ ಕಣ್ಣಲ್ಲಿ ಅಷ್ಟು ಸೌಂದರ್ಯ ಇದೆ, ಸಮಥಿಂಗ್. ನಿಮ್ಮನ್ನು ಹೊಗಳ್ಬೇಕಿದ್ರೆ ನೀವು ಫಸ್ಟು ಸ್ಟಾರ್ಟ್ ಮಾಡೋದೇ ನಿಮ್ಮ ಕಣ್ಣು, ಅಥವಾ ಅವ್ರು ಯಾವಾಗಲೂ ನಿಮ್ಮ ಹತ್ರ ಹೇಳ್ಬೋದು ನಿನ್ನ ಕಣ್ಣು ನನಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಅವ್ರು ನಿಮಗೆ ಹೇಳ್ಬೋದು. ಸೊ ಈ ಥರದ ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮ ಕಣ್ಣು ಅವರನ್ನು ತುಂಬ ಅಟ್ರಾಕ್ಟ್ ಮಾಡಿದೆ, ನೋಡ್ಬೋದು ಇಲ್ಲಿ. ನನಗೆ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಆಸೆ. ಸೇಮ್ ಇಲ್ಲಿ ಎರಡು ಕೂಡ ಸೇಮ್ ಎನರ್ಜಿ ಏನು ಬರ್ತಾ ಇದೆ ಕಾರ್ಡ್ಸ್ ಇಲ್ಲಿ. ಓಕೆ, ನೋಡೋಣ, ಇದನ್ನೇ ತಗೊಳ್ಳೋಣ. ನನ್ನ ದೇವತೆ. ನಿಮ್ಮನ್ನು ಅವರು ನನ್ನ ದೇವತೆ ಅಂತ ಹೇಳಿ ಅವ್ರು ಮೆನ್ಷನ್ ಮಾಡ್ತಾ ಇದ್ದಾರೆ. ಐ ಕಾಂಟ್ ಲೀವ್ ವಿತೌಟ್ ಯು. ನಿನ್ನನ್ನು ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ವೆರಿ ಸೂನ್ ರಿಯೂನಿಯನ್ ಮಾಡ್ಕೊಳ್ಳೋಣ ಇಬ್ಬರು ಅನ್ನೋಂಥ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ. ಓಕೆ, ಯು ಆರ್ ಮೈ ಲವ್. ತುಂಬಾ ಪಾಸಿಟಿವ್ ಆಗಿರೋಂಥ ಮೆಸೇಜಸ್ ನಿಮಗೆ ಬರ್ತಿರೋವಂಥದ್ದು ಇಲ್ಲಿ. ಓಕೆ, ನಿನಗೆ ಗೊತ್ತಿಲ್ಲದೆ ನಿನ್ನನ್ನು ಹಿಂಬಾಲಿಸುತ್ತಿದ್ದೇನೆ.
ಸೊ ನೋಡಬಹುದು ನಿಮಗೂ ಕೂಡ ಸೆನ್ಸ್ ಆಗಿದೆ ಆ್ಯಂಡ್ ನಿಮಗೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಮೇಲೆ ಡೌಟ್ ಇದೆ. ಅವ್ರು ಎಲ್ಲೋ ಒಂದು ಕಡೆ ನನ್ನ ಬಗ್ಗೆ ಎಲ್ಲದನ್ನೂ ತಿಳ್ಕೊಳ್ತಾ ಇದ್ದಾರೆ, ಅಥವಾ ನನಗೆ ಗೊತ್ತಿಲ್ಲ ನನ್ನ ಪರ್ಸನ್ ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ ಅನ್ನೋಂತಹ ಫೀಲ್ ನಿಮಗಾಗಿದೆ. ಆ್ಯಂಡ್ ನಿಮ್ಮ ಪರ್ಸನ್ ನಿಮಗೇನೂ ಗೊತ್ತಿಲ್ಲ ಅಂತ ಅವ್ರು ಅಂದ್ಕೊಂಡಿದ್ದಾರೆ, ಬಟ್ ನೀವೆಲ್ಲೋ ಒಂದು ಕಡೆ ಅವ್ರು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಹಿಂಬಾಲಿಸ್ತಾ ಇದ್ದಾರೆ ಅನ್ನೋಂತಹ ಸತ್ಯ ನಿಮಗೆ ಗೊತ್ತಿದೆ ಅನ್ನೋಂತಹ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಆ್ಯಂಡ್ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಬಗ್ಗೆ ಪ್ರತಿಯೊಂದು ಕೂಡ ತಿಳ್ಕೊಳ್ತಿದ್ದಾರೆ. ಯಾಕಂತೇಳಿ ನಿಮ್ಮನ್ನು ಬಿಟ್ಟಿರೋದಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಬೇರೆಯವರ ಮುಖಾಂತರ, ನಿಮ್ಮ ಫ್ರೆಂಡ್ಸ್ ಮುಖಾಂತರ, ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಅಣ್ಣ ಅಥವಾ ನಿಮ್ಮ ತಂಗಿ, ತಮ್ಮ, ಅಕ್ಕ ಯಾರಾದರೂ ಅವರಿಗೆ ತುಂಬ ಕ್ಲೋಸ್ ಇರಬಹುದು. ಸೊ ಅವ್ರ ಮುಖಾಂತರ ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಐ ಆಮ್ ಸ್ಟಕ್ಕಿಂಗ್ ಯು ನೋಡ್ಬೋದು, ಇನ್ನೊಂದು ಸಲ ಬರ್ತಾ ಇದೆ ಇಲ್ಲಿ. ಖಂಡಿತವಾಗಿಯೂ ಅವರು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ. ನಿಮ್ಮಿಂದ ದೂರ ಇರಬಹುದು, ನೋ ಕಾಂಟ್ಯಾಕ್ಟಲ್ಲಿ ಇರ್ಬೋದು, ಬಟ್ ಅವರು ನಿಮ್ಮ ನೆನಪಿಂದ ಅಂತೂ ದೂರ ಹೋಗಿಲ್ಲ. ನಿಮ್ಮ ಬಗ್ಗೆ ಅವರು ತಿಳ್ಕೊಳ್ದೆ ನಿಮ್ಮ ಬಗ್ಗೆ ಇರುವಂಥ ಆಸಕ್ತಿನೂ ಕೂಡ ಕಡಿಮೆ ಆಗಿಲ್ಲ. ಓಕೆ, ಯು ಲುಕ್ಸ್ ವೆರಿ ಸೆಕ್ಸಿ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ಅವರು ಇಲ್ಲಿ ತುಂಬ ರೊಮ್ಯಾಂಟಿಕ್ ಆಗಿ ಫೀಲ್ ಮಾಡ್ತಾ ಇರುವಂಥದ್ದು. ಆ್ಯಂಡ್ ನಿಮ್ಮ ಬಗ್ಗೆ ಎಲ್ಲೋ ಒಂದು ಕಡೆ ಅವರು ಇದು ಬ್ಯಾಡ್ ಥಿಂಗ್ಸ್ ಅಂತ ಅಲ್ಲ, ದಿಸ್ ಈಸ್ ಒನ್ ಏನಂತ ಹೇಳಿದ್ರೆ ಒಂದು ರಿಲೇಷನ್ಶಿಪ್ ಅಂತ ಹೇಳಿದಾಗ, ಒಂದು ಬಾಂಡಿಂಗ್ ಅಂತ ಹೇಳಿದಾಗ ಅದರಲ್ಲಿ ಎಲ್ಲದೂ ಕೂಡ ಇರುತ್ತೆ, ರೈಟ್? ಸೊ ರಿಲೇಷನ್ಶಿಪ್ ಅಂದ ತಕ್ಷಣ ಬರೀ ನಾವಿಬ್ರು ಕೈ ಹಿಡ್ಕೊಂಡೇ ಇರ್ತೀವಿ ಅಥವಾ ಸುಮ್ಮನೆ ಪ್ರೀತಿ ಮಾಡ್ಕೊಂಡಿರ್ತೀವಿ, ದಟ್ ಈಸ್ ಒನ್ ಫುಲ್ ಅದೊಂದು ಎನರ್ಜಿ ಆಗಿರುತ್ತೆ. ಓಕೆ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಯೋಚನೆ ಮಾಡ್ತಿರೋಂತಹ ಎನರ್ಜಿ ಇಲ್ಲಿ ಸ್ಟಾರ್ಟಿಂಗಲ್ಲೇ ಬಂದಿತ್ತು. ಸೊ ಇವಾಗ ಎಲ್ಲೋ ಒಂದು ಕಡೆ ಅದು ಸ್ಟ್ರಾಂಗ್ ಆಗಿ ಬರ್ತಿರೋ ಎನರ್ಜಿ. ಐ ಆಮ್ ಮ್ಯಾನಿಫೆಸ್ಟಿಂಗ್ ಯು. ವಾವ್. ಸೊ ಇಲ್ಲಿ ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ತುಂಬ ಸ್ಪಿರಿಚುವಲ್ ವ್ಯಕ್ತಿ ಇದ್ದೀರಾ. ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇರಬಹುದು ಅಥವಾ ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಆಗಿರ್ಬೋದು, ಅದೆಲ್ಲವನ್ನು ಕೂಡ ತಿಳ್ಕೊಂಡಿದ್ದೀರಾ. ಅಥವಾ ನೀವು ನಿಮ್ಮ ಪರ್ಸನ್ನು ಕೂಡ ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ಬೋದು, ಮ್ಯಾನಿಫೆಸ್ಟ್ ಮಾಡ್ತಿರ್ಬೋದು, ಅಟ್ರ್ಯಾಕ್ಟ್ ಮಾಡ್ತಿರ್ಬೋದು ನಿಮ್ಮ ಪರ್ಸನ್ನ. ಅಥವಾ ಇಲ್ಲಿ ಕೆಲವೊಬ್ಬರು ನಿಮ್ಮ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡುವಂತಹ ಯಂತ್ರವನ್ನು ಕೂಡ ಯೂಸ್ ಮಾಡ್ತಿರ್ಬೋದು. ಇಲ್ಲಿ ನನ್ನ ಹತ್ರನೇ ಆ ಯಂತ್ರನ ಕೂಡ ತೊಗೊಂಡಿರ್ಬೋದು ಕೂಡ, ಆ ಥರದ ಎನರ್ಜಿ ಕೂಡ ಬರ್ತಿದೆ. ನಿಮ್ಮ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ ಯಂತ್ರವನ್ನು ಬಳಸ್ತಾ ಇದ್ದೀರಾ. ಈ ಥರದ ಒಂದು ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ನಿಮ್ಮ ಪರ್ಸನ್ ಅಥವಾ ನೀವು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದು ನಡೀತಾ ಇದೆ. ಓಕೆ, ಎವ್ರಿಥಿಂಗ್ ಹ್ಯಾಪನ್ ಫಾರ್ ಅ ರೀಸನ್. ನಿಮ್ಮ ಲವ್ ಲೈಫಲ್ಲಿ ಇಷ್ಟು ದಿನದವರೆಗೆ ಏನೆಲ್ಲ ಅವಘಡಗಳಿರಬಹುದು ಅಥವಾ ಹ್ಯಾಪಿ ಮೂಮೆಂಟ್ಸ್ ಇರ್ಬೋದು, ಯಾವುದೇ ನಡೆದಿದ್ರು ಕೂಡ ಅದಕ್ಕೊಂದು ರೀಸನ್ ಇದೆ. ಈಗ ನೀವಿಬ್ರು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ, ನೀವಿಬ್ರು ದೂರ ಇದ್ದೀರಾ ಅಂತ ಹೇಳ್ತಾ ಅದಕ್ಕೊಂದು ಕಾರಣ ಇದೆ. ನೀವಿಬ್ರು ಮತ್ತೆ ರಿಯೂನಿಯನ್ ಆಗ್ತೀರಾ ಅಂದರೆ ಅದಕ್ಕೊಂದು ಕಾರಣ ಇದೆ. ಓಕೆ, ಸೊ ಯಾವುದಕ್ಕೆ ಆಗಿರ್ಬೋದು, ನೀವು ಅಥವಾ ನಿಮ್ಮ ಪರ್ಸನ್ ಯಾವುದೋ ಇಬ್ಬರಲ್ಲಿ ಯಾರೋ ಒಬ್ಬರು ತುಂಬ ಓಪನ್ ಮೈಂಡೆಡ್ ಆಗಿದ್ದೀರಾ. ಹೇಗೆ ಬರುತ್ತೆ ಅದನ್ನು ರಿಸೀವ್ ಮಾಡ್ಕೊಳ್ತೀರಾ ಆ್ಯಂಡ್ ತುಂಬ ಹರ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಫರ್ಗಿವ್ ಕೂಡ ಬೇಗ ಮಾಡ್ತೀರಾ. ಬಟ್ ಇನ್ನು ಇಲ್ಲಿ ಇಬ್ಬರಲ್ಲಿ ಯಾರ್ದೋ ಒಬ್ರು ಎನರ್ಜಿಲಿ ಫರ್ಗಿವ್ ಮಾಡೋದು ತುಂಬ ಕಡಿಮೆ ಇದೆ, ಒಬ್ಬರು ತುಂಬ ಫರ್ಗಿವ್ ಮಾಡ್ತೀರಾ. ಸೊ ಈ ಥರದ ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಅಂದರೆ ಒಬ್ಬರು ಈ ರಿಲೇಷನ್ಶಿಪ್ಪಲ್ಲಿ ಯಾರ್ದೋ ಒಬ್ಬರು ತಪ್ಪು ಮಾಡಿದಾಗ ಒಬ್ಬರು ಈಸಿಯಾಗಿ ಅದನ್ನು ಫರ್ಗಿವ್ ಮಾಡ್ತೀರಾ, ಇರಲಿ ಬಿಡು ಏನೋ ಗೊತ್ತಿಲ್ಲದೇನೋ ಆಯ್ತೇನೋ. ಯಾಕಂತೇಳಿ ನೀವು ರಿಲೇಷನ್ಶಿಪ್ಪಿಗೆ ತುಂಬ ರೆಸ್ಪೆಕ್ಟ್ ಮಾಡ್ತೀರಾ, ರಿಲೇಷನ್ಶಿಪ್ ನಿಮಗೆ ವ್ಯಾಲ್ಯೂ ಗೊತ್ತಿದೆ, ರಿಲೇಷನ್ಶಿಪ್ ಅಂದರೆ ಏನು ಅನ್ನೋದು ಅರ್ಥ ಮಾಡ್ಕೊಂಡಿದ್ದೀರಾ. ಬಟ್ ನಿಮ್ಮ ಪರ್ಸನಿಗೆ ಅದೆಲ್ಲ ಅರ್ಥ ಆಗಿಲ್ಲ ಅಂತ ಅಲ್ಲ, ಬಟ್ ಅವರಲ್ಲಿ ಎಲ್ಲೋ ಒಂದು ಕಡೆ ಈಗೋ ಇದೆ ಆ್ಯಂಡ್ ಅವ್ರು ಹಠ ಸಾಧಿಸ್ಬೇಕು. ಆ ಥರದ ವ್ಯಕ್ತಿ, ನಾನೇ ಗೆಲ್ಲಬೇಕು, ಈ ಪ್ರೀತಿಯಲ್ಲಿ ನಾನೇ ಗೆಲ್ಲಬೇಕು, ನಾನು ಯಾವುದೇ ಕಾರಣಕ್ಕೂ ಇವಳ ಎದುರಿಗೆ ಇವನ ಎದುರಿಗೆ ಸೋಲ್ಬಾರ್ದು, ಆ ಥರದ ವ್ಯಕ್ತಿ. ಅವ್ರು ಈಗೋ ಹರ್ಟ್ ಆದರೆ ಅಂತೂ ಫರ್ಗಿವಲ್ಲ, ಅವ್ರು ನಿಮ್ಮ ಫೇಸ್ನು ನೋಡೋದಕ್ಕೂ ಅವ್ರು ಇಷ್ಟಪಡಲ್ಲ. ಆ ಥರದ ವ್ಯಕ್ತಿ ಅಂತ ಎನರ್ಜಿಲಿ ಬರ್ತಿದೆ. ಬಟ್ ಇಲ್ಲಿ ಇಬ್ಬರಲ್ಲಿ ಯಾರ್ದೋ ಒಂದು ಎನರ್ಜಿ ತುಂಬ ಸಾಫ್ಟ್ ಇರೋದ್ರಿಂದ ಎವ್ರಿಥಿಂಗ್ ಹ್ಯಾಪನ್ ಫಾರ್ ಎ ರೀಸನ್. ಆ ಎಲ್ಲ ಆಗಿದ್ದಕ್ಕೆಲ್ಲದಕ್ಕೂ ಕೂಡ ಒಂದು ಕಾರಣ ಇದೆ ಅಂತ ಹೇಳಿ ನಿಮಗೆ ನೀವೇ ಅಥವಾ ಸಮಾಧಾನ ಮಾಡ್ಕೊಳ್ತಿರೋದು. ನಿಮ್ಮ ಪರ್ಸನ್ ಎನರ್ಜಿಲಿ ಈ ಥರ ಬರ್ತಿರಬಹುದು, ಅವ್ರಿಗೆ ಅವರೇ ಸಮಾಧಾನ ಮಾಡ್ಕೊಳ್ತಾ ಇರಬಹುದು. ನಿನ್ನ ಮಾತುಗಳನ್ನು ಕೇಳಲು ಕಾಯುತ್ತಿರುವ ಪ್ರೇಮಿ. ನಿಮ್ಮ ಮಾತುಗಳನ್ನ ಕೇಳೋದಕ್ಕೋಸ್ಕರ ಅವ್ರು ಇಲ್ಲಿ ಕಾಯ್ತಾ ಇದ್ದಾರೆ. ಇಬ್ಬರು ಕೂಡ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ತುಂಬ ಸ್ಟ್ರಾಂಗ್ ಆಗಿದೆ ಕಾಣಿಸ್ತಾ ಇದೆ ಇಲ್ಲಿ. ಸೊ ನಿಮ್ಮ ಮಾತುಗಳನ್ನು ಕೇಳೋದಕ್ಕೋಸ್ಕರ ಅವ್ರು ಇಲ್ಲಿ ಕಾಯ್ತಾ ಇದ್ದಾರೆ. ವೆರಿ ಸೂನ್ ನಿಮಗೆ ಅವರು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಎನರ್ಜಿ ನೋಡಿದಾಗ ಇಲ್ಲಿ 21 days 11 days ತುಂಬಾ ಇಂಪಾರ್ಟೆಂಟ್ ಬರ್ತಿದೆ ಎನರ್ಜಿ. ಈ ಒಂದು ಟೈಮಲ್ಲಿ ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡಬಹುದು ಅನ್ನುವಂತಹ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ,
10 ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ ಇಲ್ಲಿ. 10 ನೀವು ಆ ನಂಬರ್ನ ನೋಡಬಹುದು, ಅಥವಾ ಈ ರೀಡಿಂಗ್ ನೋಡಿದ ಮೇಲೆ ನಿಮಗೆ 10 ಒಂದು ಮೆಸೇಜ್ ಸಿಗಬಹುದು. ಕೆಲವೊಂದ್ಸಲ ನಾನು ನನ್ನ ವಾಟ್ಸಪ್ ಸ್ಟೇಟಸ್ ಎಲ್ಲ ಹಾಕ್ತಾ ಇರ್ತೀನಿ ಆ ನಂಬರ್ಸ್ಗಳ ಬಗ್ಗೆ. ಸೊ ಅಲ್ಲೂ ಕೂಡ ನೀವು ನೋಡಬಹುದು 10 ಅನ್ನುವಂತಹ ಆ ಒಂದು ನಂಬರ್ನ ನೋಡ್ತೀರಾ ಈ ರೀಡಿಂಗ್ ನೋಡಿದ ಮೇಲೆ. ಓಕೆ, ಪ್ಲೀಸ್ ಸ್ಮೈಲ್ ಅಂತ ಬರ್ತಿದೆ, ನಗಾಡಿ. ನಿಮ್ಮ ಸ್ಮೈಲ್ ಅವ್ರಿಗೆ ತುಂಬ ಇಷ್ಟ. ಸೊ ಕೇಳ್ತಾ ಇದ್ದಾರೆ ಸ್ವಲ್ಪ ನಗಾಡು ಅಂತ ಹೇಳಿಬಿಟ್ಟು. ಓಕೆ, ಸೊ ಟ್ಯಾರೋ ರೀಡಿಂಗಿಂದ ಏನು ಬರುತ್ತೆ ಎನರ್ಜಿನ ಚೆಕ್ ಮಾಡೋಣ. ಅದಕ್ಕೂ ಮುಂಚೆ ಕ್ಲಾಸಿಗೆ ಜಾಯ್ನ್ ಆಗೋರು ಬೇಗ ವಾಟ್ಸಪ್ ಮಾಡಿ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ 30 ಜನಗಳು ಮಾತ್ರ ಅವಕಾಶ ಅವೈಲೇಬಲ್ ಇರುತ್ತೆ. ಸೊ ಹಾಗಾಗಿ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಬೇಗ ಜಾಯ್ನ್ ಆಗಿ. ತುಂಬಾ ಪವರ್ಫುಲ್ ಆಗಿರೋ ಸೆಷನ್ ಅದು. ನಿಮ್ಮ ಬ್ಲಾಕೇಜಸ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಚಾನ್ಸ್. ಓಕೆ, ಪೇಜ್ ಆಫ್ ಪೆಂಟಿಕಲ್ ಬರ್ತಿದೆ, 10 ಆಫ್ ವ್ಯಾಂಡ್ಸ್ ನೋಡಿದ್ರಾ. 10 ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಈ ರೀಡಿಂಗಲ್ಲಿ ಬರ್ತಿದೆ. ಈ ಒಂದು 10 ನಂಬರ್ನ ನೀವು ಡೆಫಿನೆಟ್ಲಿ ಈ ರೀಡಿಂಗ್ ನೋಡಿದ ಮೇಲೆ ಖಂಡಿತ ನೋಡ್ತೀರಾ. ಆಲ್ಮೋಸ್ಟ್ 90% ಪೀಪಲ್ 10 ನಂಬರ್ನ ನೋಡ್ತೀರಾ, ಅಥವಾ 10 ಏನು ಮೆಸೇಜ್ನ ನಿಮಗೆ ಮೆಸೇಜ್ ಸಿಗೋ ಹಾಗೆ ಯೂನಿವರ್ಸ್ ನಿಮಗೆ ಮಾಡಬಹುದು ಅನ್ನೋಂತಹ ಒಂದು ಸೈನ್ ಕೂಡ ಕೊಡಬಹುದು ಅನ್ನೋಂಥ ಎನರ್ಜಿ ಬರ್ತಿದೆ. ಓಕೆ, ರಿವರ್ಸ್ ಆಗಿ ಬಂದಿದೆ 7 ಆಫ್ ಕಪ್ಸ್. ತುಂಬ ನಿಮ್ಮನ್ನು ದ್ವೇಷ ಮಾಡ್ತಿದ್ದಂತಹ ವ್ಯಕ್ತಿ ಈಗ ತುಂಬ ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ನಿಮಗೆ ತುಂಬ ಕಾಟ ಕೊಡ್ತಿದ್ದಂತಹ ವ್ಯಕ್ತಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ನಿಮ್ಮನ್ನು. ನಿಮ್ಮ ಬೆಲೆ ಏನು ಅಂತ ಅವ್ರಿಗೆ ಅರ್ಥ ಆಗಿದೆ. ಮೊದಲನೇದಾಗಿ ನೀವಿಲ್ಲದೆ ಬದುಕೋಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ರಿಯಲೈಸೇಷನ್ ಅವ್ರಿಗೆ ಆಗಿದೆ. ದ ಮೂನ್ ಕಾರ್ಡ್ ಬರ್ತಿದೆ. ಓಕೆ, ನನ್ನ ಕಾರ್ಡ್ನ ನಾನು ತೆಗಿತೀನಿ. ನೋಡೋಣ ಯಾವುದು ಬರುತ್ತೆ ಅಂತ ಹೇಳಿಬಿಟ್ಟು. ಫೋರ್ ಆಫ್ ಪೆಂಟಿಕಲ್ ಬರ್ತಾ ಇದೆ. ಓಕೆ, ಬಾಟಮ್ ಆಫ್ ದ ಕಾರ್ಡ್ ಹ್ಯಾಂಗ್ ಮ್ಯಾನ್. ಇಲ್ಲಿ ಎನರ್ಜಿ ನೋಡಿದಾಗ ನಾನು ಹೇಳಿದೆ ಅಲ್ವಾ, ನಿಮ್ಮನ್ನು ತುಂಬ ದ್ವೇಷ ಮಾಡ್ತಿದ್ದಂಥದ್ದು. ಅಂದರೆ ದ್ವೇಷ ಮೀನ್ಸ್ ತುಂಬ ನಿಮಗೆ ಟಾಕ್ಸಿಕ್ ಥರ ಕಾಣಿಸ್ತಾ ಇತ್ತು ಸ್ಟಾರ್ಟಿಂಗಲ್ಲಿ ವ್ಯಕ್ತಿ ಜೊತೆಗೆ. ಬಟ್ ಇವಾಗ ಟಾಕ್ಸಿಕ್ ಅನ್ನೋವಂಥದ್ದು ಅವ್ರಿಗೆ ರಿಯಲೈಸೇಷನ್ ಆಗಿದೆ. ಎಲ್ಲೋ ಒಂದು ಕಡೆ ನನ್ನ ವರ್ತನೆ ನನ್ನ ಪರ್ಸನಿಗೆ ತುಂಬ ಹರ್ಟ್ ಮಾಡ್ತಾ ಇದೆ, ಬೇಜಾರು ಮಾಡ್ತಾ ಇದೆ ಅನ್ನುವಂಥದ್ದು ಅವರಿಗೆ ಎಲ್ಲೋ ಒಂದು ಕಡೆ ರಿಯಲೈಸೇಷನ್ ಆಗಿರುವಂಥದ್ದು. ಇಲ್ಲಿ ನಿಮ್ಮನ್ನು ತುಂಬ ಮಿಸ್ಯೂಸ್ ಮಾಡ್ಕೊಳ್ತಿದ್ರು ಇಷ್ಟು ದಿನ, ಅದೆಲ್ಲದೂ ಕೂಡ ಅವ್ರಿಗೆ ಅರ್ಥ ಆಗಿದೆ. ಆ್ಯಂಡ್ ಫೈನಾನ್ಷಿಯಲಿ ಮಾತ್ರ ನೀವು ಅವರಿಗೆ ಬೇಕಿತ್ತು, ಫೈನಾನ್ಷಿಯಲಿ ಮಾತ್ರ ನೀವು ಅವರಿಗೆ ಸಪೋರ್ಟ್ ಮಾಡ್ತಾಯಿದ್ರಿ. ನೀವು ಕೂಡ ಫೈನಾನ್ಷಿಯಲಿ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಅನ್ನೋವಂಥ ರೀಸನಿಗೋಸ್ಕರ ಅವ್ರು ನಿಮ್ಮ ಜೊತೆಗಿದ್ರು ಅನ್ನೋವಂಥ ಒಂದು ಎನರ್ಜಿ ಬರ್ತಿದೆ. ಬಟ್ ಅದು ಅವ್ರಿಗೆ ಅರ್ಥ ಆಗಿದೆ. ಪ್ರೀತಿ ಅಂದರೆ, ವ್ಯಕ್ತಿ ಅಂದರೆ, ಸಂಬಂಧ ಅಂದರೆ ಬರೀ ಹಣಕ್ಕೆ ಮಾತ್ರ ಅಲ್ಲ, ಆ ಒಂದು ಸಂಬಂಧಕ್ಕೂ ಬೆಲೆ ಕೊಡಬೇಕು. ಆ ವ್ಯಕ್ತಿಗೆ ಹರ್ಟ್ ಆಗದಿರೋ ಥರ ನಾನು ನೋಡ್ಕೊಳ್ಬೇಕು, ಅಥವಾ ಆ ವ್ಯಕ್ತಿ ತುಂಬಾ ಇನ್ನೋಸೆಂಟ್ ಇದ್ದಾರೆ ಅಂದರೆ ನೀವು ತುಂಬ ಇನ್ನೋಸೆಂಟ್ ಇದ್ದೀರಾ ಅನ್ನೋಂಥೆಲ್ಲ ರಿಯಲೈಸೇಷನ್ ನಿಮ್ಮ ಪರ್ಸನಿಗೆ ಆಗಿದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ನಿಮ್ಮ ಪರ್ಸನಿಗೆ ಅರ್ಥ ಆಗಿದೆ ದುಡ್ಡು, ಆಸ್ತಿ, ಅಂತಸ್ತು ಅದೆಲ್ಲದಕ್ಕಿಂತ ಮುಖ್ಯವಾಗಿದ್ದು ಪ್ರೀತಿ ಅನ್ನುವಂತಹ ರಿಯಲೈಸೇಷನ್ ನಿಮ್ಮ ಪರ್ಸನಿಗೆ ಆಗಿರುವಂತಹ ಎನರ್ಜಿ ಬರ್ತಿದೆ ಇಲ್ಲಿ. ಯಾಕಂತ ಹೇಳಿದ್ರೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವಾಗಿದ್ದಂತಹ ವ್ಯಕ್ತಿಗೂ ಈಗಿರುವಂತಹ ವ್ಯಕ್ತಿಗೂ ಅಜಗಜಾಂತರವಾಗಿರುವಂತಹ ಬದಲಾವಣೆಗಳು ಇಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ಬರ್ತಿರುವಂಥದ್ದು ಟ್ಯಾರೋ ರೀಡಿಂಗಿಂದ ಚೆಕ್ ಮಾಡಿದಾಗ ಬರ್ತಿರೋದು ಅವರಲ್ಲಿ ಒಂದಷ್ಟು ಟ್ರಾನ್ಸ್ಫಾರ್ಮೇಷನ್ ಆಗಿದೆ, ಬದಲಾವಣೆಗಳು ಆಗಿದೆ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಐ ಆಮ್ ಮ್ಯಾನಿಫೆಸ್ಟಿಂಗ್ ಯು ಅಂತ ಇಲ್ಲಿ ಬಂದಾಗ್ಲೇ ನೀವು ಅಥವಾ ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಮ್ಯಾನಿಫೆಸ್ಟ್ ಮಾಡಿರುವಂಥದ್ದು, ಅಥವಾ ಅವರನ್ನು ಅವರೇ ಸೆಲ್ಫ್ ಹೀಲಿಂಗ್ ಮಾಡ್ಕೊಂಡಿರುವಂಥದ್ದು, ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಂಡಿರೋದು, ಜೊತೆಯಲ್ಲಿ ನಿಮ್ಮ ಬಗ್ಗೆನೂ ರಿಯಲೈಸೇಷನ್ ಅವ್ರಿಗೆ ಆಗಿರೋದು. ಓವರ್ ಆಲ್ ಅವರಿಗೆ ಈ ಪ್ರೀತಿ ವಿಷಯದಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ಚೇಂಜಸ್ನ ಅವರಲ್ಲಿ ಬರ್ತಾ ಇದೆ. ಸೈನು ಕೂಡ ನಿಮಗೆ ಸಿಗಬಹುದು ಅವರಲ್ಲಿ ಪಾಸಿಟಿವ್ ಚೇಂಜಸ್ ಆಗಿದೆ ಅಂತ ಹೇಳ್ಬಿಟ್ಟು. ಎಲ್ಲೋ ಒಂದು ಕಡೆ ಇಲ್ಲಿ ಎನರ್ಜಿ ಇನ್ನೊಂದು ಸ್ಟ್ರಾಂಗ್ ಆಗಿ ಬರ್ತಿದೆ. ಅವ್ರು ಏನಾದರೂ ಬ್ಯಾಡ್ ಹ್ಯಾಬಿಟ್ಸಲ್ಲಿ ಇದ್ರು ಅಂತ ಹೇಳಿದ್ರೆ ಆ ಬ್ಯಾಡ್ ಹ್ಯಾಬಿಟ್ಸ್ ಅದು ಕೂಡ ಬಿಟ್ಟಿದ್ದಾರೆ. ಪ್ರೀತಿ, ಸಂಬಂಧ,
ಕೆರಿಯರ್ ಲೈಫ್ ಇದ್ರ ಬಗ್ಗೆ ಫೋಕಸ್ಡ್ ಆಗಿರಬೇಕು, ನನಗಿದು ಮುಖ್ಯ ಅಂತ ಅನ್ನುವಂತಹ ಒಂದು ಎನರ್ಜಿ ಅವರಲ್ಲಿ ಬರ್ತಾ ಇರುವಂತಹ ಎನರ್ಜಿ ಇದಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ತುಂಬಾ ಪಾಸಿಟಿವ್ ಆಗೂ ಇತ್ತು ಆ್ಯಂಡ್ ಅರ್ಥಗರ್ಭಿತವಾಗೂ ಕೂಡ ಇತ್ತು. ನೈಸ್. ಸೊ ಈ ರೀಡಿಂಗಿಗೆ ಪ್ರತಿಯೊಬ್ಬರು ಕೂಡ ನಾನು ಹೇಳಿರೋ ರೀತಿಯಲ್ಲಿ ಕಮೆಂಟ್ ಮಾಡ್ತೀರಾ ಆ್ಯಂಡ್ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಆ್ಯಂಡ್ ಯಾರ ಹತ್ರ ಈ ಒಂದು ರೀಡಿಂಗ್ನ ಶೇರ್ ಮಾಡ್ಕೊಳ್ಬೇಕನ್ನೋದ್ರೆ ಶೇರ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ನಿಮಗೆ ಕ್ಲಾಸ್ ಬಗ್ಗೆ ಫುಲ್ ಡೀಟೇಲ್ ನಿಮಗೆ ವಾಯ್ಸ್ ಕ್ಲಿಪ್ ಬರುತ್ತೆ, ಅದನ್ನು ಚೆಕ್ ಮಾಡಿಬಿಟ್ಟು ಕ್ಲಾಸಿಗೆ ಜಾಯಿನ್ ಆಗಿ. ಮೇ 23 ಮತ್ತು 24ನೇ ತಾರೀಕು ಸಂಜೆ ಇರುತ್ತೆ ಆ್ಯಂಡ್ ಅದು ಆನ್ಲೈನ್ ಕ್ಲಾಸಸ್ ಕೂಡ ಆಗಿರುತ್ತೆ, ಝೂಮಲ್ಲಿರುತ್ತೆ. ಓಕೆನಾ? ಸೊ ನೆನಪಿರಲಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಆ್ಯಂಡ್ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ವಿಶಸ್, ನಿಮ್ಮೆಲ್ಲರ ಆಸೆ ಆದಷ್ಟು ಬೇಗ ನೆರವೇರಲಿ ಅಂಥೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನೀವೆಲ್ಲರೂ ಕೂಡ ಈ ಒಂದು ರೀಡಿಂಗ್ನ ನೋಡಿಬಿಟ್ಟು ಸುಮ್ಮನೆ ಹಾಗೆ ಹೋಗೋದಲ್ಲ, ನನ್ನ ಜೊತೆ ಕನೆಕ್ಟ್ ಆಗಿ ಆ್ಯಂಡ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್. ನಮಸ್ಕಾರ ಆತ್ಮೀಯರೇ. ನಿಮ್ಮ ಜೀವನದಲ್ಲಿ ಮನಃಶಾಂತಿ ಇಲ್ವಾ? ನೆಗೆಟಿವ್ ಎನರ್ಜಿ, ಆತಂಕ, ಭಯ, ಮನಸ್ಸಿನಲ್ಲಿ ಒಂದಷ್ಟು ಗೊಂದಲಗಳು, ಈ ಎಲ್ಲ ಸಮಸ್ಯೆಗಳಿಂದ ಹೊರಬರಬೇಕು ಅಂತೇಳಿ ನಿಮಗೆ ಯಾವಾಗಾದರೂ ಅನಿಸಿದೆ ಅಂತ ಹೇಳಿದ್ರೆ ನಿಮಗೋಸ್ಕರ ವಿಶೇಷವಾಗಿ ನಾನು ತಂದಿದ್ದೀನಿ 2 ದಿನದ ಆನ್ಲೈನ್ 7 ಚಕ್ರ ಧ್ಯಾನ ಮತ್ತು ಸಾಧನೆ. ಈ ಕ್ಲಾಸ್ ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ ಮೇ 23, 24ನೇ ತಾರೀಕು ಶನಿವಾರ ಮತ್ತು ಭಾನುವಾರ ಸಂಜೆ 7:05ರಿಂದ 8:30ರವರೆಗೆ ಈ ಒಂದು ಕ್ಲಾಸ್ ನಡೆಯುತ್ತೆ. ಈ ಕ್ಲಾಸಲ್ಲಿ ನೀವೇನೆಲ್ಲ ತಿಳ್ಕೊಳ್ತೀರಾ ಅಂತ ಹೇಳಿದ್ರೆ 7 ಚಕ್ರಗಳ ಮಹತ್ವವನ್ನು ತಿಳ್ಕೊಳ್ತೀರಾ, ಚಕ್ರಗಳನ್ನು ಆಕ್ಟಿವೇಟ್ ಮಾಡುವಂತಹ ಸರಳ ವಿಧಾನವನ್ನು ಕೂಡ ಇದರಲ್ಲಿ ತಿಳ್ಕೊಳ್ತೀರಾ. ಅದರ ಜೊತೆಗೆ ಧ್ಯಾನದ ಮೂಲಕ ಪಾಸಿಟಿವ್ ಎನರ್ಜಿನ ಹೆಚ್ಚಿಸುವಂತಹ ಸಾಧನೆಯನ್ನು ಕೂಡ ಇದರಲ್ಲಿ ನೀವು ತಿಳ್ಕೊಳ್ತೀರಾ. ಮನಃಶಾಂತಿ, ಆತ್ಮವಿಶ್ವಾಸ ಮತ್ತು ಆಕರ್ಷಣಾ ಶಕ್ತಿ ಹೆಚ್ಚಿಸುವಂತಹ ವಿಧಾನವನ್ನು ಕೂಡ ಇದರ ಜೊತೆಗೆ ಕಲಿತೀರಾ. ಈ ಒಂದು ಸಾಧನೆ ನಿಮ್ಮ ಜೀವನದಲ್ಲಿ ಹೊಸ ಪಾಸಿಟಿವಿಟಿಯನ್ನು ತರುತ್ತೆ. ಧ್ಯಾನ ಮಾಡೋದಕ್ಕೆ ಗೊತ್ತಿಲ್ಲ, ನಾನು ಧ್ಯಾನಕ್ಕೆ ಹೊಸೊಬ್ಬ ಅಂತ ಹೇಳಿದ್ರು ಕೂಡ ಆರಾಮಾಗಿ ಈ ಒಂದು ಕ್ಲಾಸಿಗೆ ನೀವು ಜಾಯಿನ್ ಆಗ್ಬೋದು. ಯಾವುದೇ ರೀತಿಯ ಗೊಂದಲಗಳನ್ನು ಮನಸ್ಸಲ್ಲಿ ಇಟ್ಕೊಳ್ದೇನೆ ನಿಶ್ಚಿಂತೆಯಿಂದ ಈ ಒಂದು ಕ್ಲಾಸಿಗೆ ಜಾಯಿನ್ ಆಗಿ ನಿಮ್ಮ ಆತ್ಮಶಕ್ತಿಯನ್ನು ಎಚ್ಚರಿಸಿಕೊಳ್ಳೋದಕ್ಕೆ ಈ ಒಂದು ಸುಂದರವಾದ ಅವಕಾಶವನ್ನು ಬಳಸ್ಕೊಳ್ಳಿ, ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ಳಿ. ಜಾಯಿನ್ ಆಗೋದಕ್ಕೆ ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ಸೀಟನ್ನು ಇವತ್ತೇ ಬುಕ್ ಮಾಡ್ಕೊಳ್ಳಿ. ಯಾಕಂತೇಳಿದರೆ ಇದು ಲಿಮಿಟೆಡ್ ಸೀಟ್ ಆಗಿರೋದ್ರಿಂದ, ಹಾಗಾಗಿ ಯಾರಿಗೆ ಈ ಒಂದು ನಿಮ್ಮ ಸಮಸ್ಯೆಗಳಿಂದ ನಾನು ಹೊರಗೆ ಬರಲೇಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮಗೋಸ್ಕರ ಯೂನಿವರ್ಸ್ ಕಳಿಸಿರುವಂತಹ ಒಂದು ಕ್ಲಾಸ್ ಇದಾಗಿದೆ. ಓಕೆನಾ?